ಲಾರ್ಡ್, ಕರ್ತನ ಮಾತ್ರ ಮಾಡಲಿ. ಈ ದಿನ ನಾವು ಯಾರಿಗೋಸ್ಕರ ನಾವು ಬಾಯ ಬಿದ್ದು ನಡೀತಾ ಇದ್ದೀವಿ ಅಂತ ನಾವು ಇವೆಲ್ಲ ಧ್ಯಾನ ಮಾಡಿ ನಾವು ನೋಡೋಣ. ಯಾರು ನಾವು ಬಾಯ ಬೀಳ್ತಾ ಇದ್ದೀವಿ? ದೇವ್ರ ವಾರ್ತೆಯಲ್ಲಿ ಏನಿರ್ತದೆ? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಅಂತ ದೇವ್ರ ವಾರ್ತೆಯಲ್ಲಿ ಇರ್ತದೆ. ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ನಿನ್ನ ಆಯುಸ್ಸಿನ ವರ್ಷಗಳು ವೃದ್ಧಿಯಾಗುವವು. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ ಅಂತ ದೇವ್ರ ಮಾತಲ್ಲಿರ್ತದೆ. ದೇವರೆಷ್ಟು ಒಳ್ಳೆಯವರು. ನಾವು ಮನುಷ್ಯನಿಗೆ ನಾವು ಭಯ ಬೀಳಬಾರ್ದು, ದೇವರಿಗೆ ನಾವು ಭಯ ಬಿದ್ದು ನಡೆಯುವಾಗ ದೇವ್ರು ನಮ್ಮನ್ನು ಆಯುಸ್ಗಳನ್ನು ಕೂಡಿಸಿ ಕೊಡ್ತಾರಂತೆ. ದೇವ್ರ ನಾಮ ಮಾತನ್ನು ಮಹಿಮೆ ಪಡಲಿ. ಇನ್ನೊಂದು ಕಡೆ ಹೇಳ್ತಾರೆ, ಯೆಶಾಯ 66ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ನೋಡೋಣ. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ನಾವು ಯಾವಾಗ ಆತನಿಗೆ ನಾವು ಭಯ ಬಿದ್ದು ನಡೆದುಕೊಳ್ಳುವಾಗ, ನಾವು ದೇವ್ರನ್ನ ಕರೆದಾಗ ಆತ ನಮಗೆ ಅತಿ ಸಮೀಪ ಇದ್ದು ನಮಗೆ ಸಹಾಯ ಮಾಡುವ ದೇವರಾಗಿದ್ದಾರೆ. ಪ್ರಸಂಗಿ 12:13 ಹೇಳ್ತಾರೆ, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳುವ ಮನುಷ್ಯರೆಲ್ಲರೂ ಕರ್ತವ್ಯವೂ ಇದೆ. ನಾವು ಏನು ಮಾಡಬೇಕಂತೆ? ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ನಾವು ಕೈಗೊಳ್ಬೇಕಂತೆ. ಮನುಷ್ಯರಿಗೆಲ್ಲರಿಗೂ ಮನುಷ್ಯರ ಕರ್ತವ್ಯವೇ ಇದೆ ಅಂತೆ. ನಾವು ಏನು ಮಾಡಬೇಕು? ದೇವ್ರನ್ನ ಮುಗಿಬೇಕು ಏನು ಅಂತ ನಾವು ಯೋಚನೆ ಮಾಡ್ತೀವಿ. ದೇವ್ರು ಕೊಟ್ಟಂಥ ವಾರ್ತೆಗಳನ್ನೆಲ್ಲ ಧ್ಯಾನ ಮಾಡಿಕೊಂಡು ಆತನ ಕೊಟ್ಟಂಥ ಕಟ್ಟಳೆಗಳನ್ನು ನಾವು ಕೈಗೊಂಡು ನಡಿಬೇಕಂತ. ಇದೇ ನಮಗೆ ಆ ಮನುಷ್ಯನ ಕೊಟ್ಟಿರುವಂಥ ಕರ್ತವ್ಯ ಅಂತ ದೇವ್ರ ವಾರ್ತೆಗಳು ಪ್ರಸಂಗಿ 12:13 ಹೇಳ್ತದೆ. ಅದೇ ರೀತಿ ಪ್ರಸಂಗಿ 12:14 ನೋಡೋಣ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ದೇವರು ಹೇಳ್ತಾರೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಈ ಭೂಮಿಯಲ್ಲಿ ನಾವೇನೇ ಮಾಡಿದನು ಆತನ ಬರುವಂಥ ದಿನದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ನಾವು ನಿಲ್ಲಬೇಕಾಗುತ್ತೆ. ಆವಾಗ ಪ್ರತಿಯೊಂದು ನಮಗೆ ಆತನು ಬಯಲಿಗೆ ತರ್ತಾನೆ. ಈ ದಿನ ನಾನು ಕೋರ್ಟಿಗೆ ಹೋಗಿರ್ಬೇಕಾದ್ರೆ ಒಬ್ಬೊಬ್ರಿಗೂ ಒಂದು ಜಡ್ಜು ನಿಲ್ಲಿಸಿ ಅಷ್ಟೊತ್ತು ಮಾತಾಡ್ತಾರೆ. ಆದರೆ ಎಲ್ಲಿ ನ್ಯಾಯ ಸಿಗುತ್ತದೆ? ಎಷ್ಟು ದಿನ ಕಾಯಬೇಕು? ಇದೆಲ್ಲ ನಾನು ಯೋಚನೆ ಮಾಡಿಕೊಂಡು ನಾನು ಕೂತಿದ್ದೆ. ಅದೇ ನಮ್ಮ ದೇವ್ರ ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡಾಗಲೂ ಆತನ ಸನ್ನಿಧಾನದಲ್ಲಿ ಹೋಗೋವಾಗಲೂ ನಾವು ಹಿಂಗೇನೇ ನ್ಯಾಯ ವಿಚಾರಣೆಗೆ ನಾನು ನಿಂತಿರ್ಬೇಕಲ್ಲ, ನಾವು ಆತನು ನಮ್ಮನ್ನು ಕ್ವಶ್ಚನ್ ಮಾಡ್ತಾರಲ್ಲ ಅಂತ ಒಂದು ಭಯ ನನ್ನಲ್ಲಿ ಬಂತು. ಹೌದು, ಪ್ರತಿಯೊಂದು ಮನುಷ್ಯನಿಗೂ ಆತನ ನ್ಯಾಯ ತೀರಿಸೋ ದೇವರಾಗಿದೆ. ಅದಕ್ಕೆ ಈ ಭೂಮಿಯಲ್ಲಿ ನಮ್ಗೆ ಯಾರೇ ಏನೇ ದ್ರೋಹ ಮಾಡಲಿ ಅದನ್ನೆಲ್ಲ ದೇವರು ನೋಡ್ಕೊತಾರೆ ಅಂತ ಒಪ್ಪಿಸ್ಬಿಟ್ಟು ನಮ್ಮನ್ನು ಮನುಷ್ಯನಿಗೆ ಬಲಿಯಾಗಿ ಕೊಡದೆ, ಪಾಪಕ್ಕೆ ಬಲಿಯಾಗಿ ಕೊಡದೆ ಕರ್ತನಿಗೋಸ್ಕರ ನಾವು ಜೀವಿಸಿ ಆತನ ಭಯಬಿಟ್ಟು ನಡೆಯುವಾಗ ನಮ್ಮನ್ನು ಆಯುಸ್ಗಳನ್ನು ಕೂಡಿಸಿ ಕೊಡ್ತಾರೆ. ನಮ್ಮ ಮಕ್ಕಳು ನಮ್ಮ ಸಂತತಿಯನ್ನು ಆಶೀರ್ವದಿಸ್ತಾರೆ. ಯಾವ ಅನಾರೋಗ್ಯಗಳು ಯಾವ ವ್ಯಾಧಿಯು ನಮ್ಮನ್ನು ಮುಟ್ಟುವುದಿಲ್ಲ ಅಂತ ದೇವ್ರ ವಾರ್ತೆಗಳಲ್ಲಿದೆ. ದೇವರು ಆತನ ಭಯಭಕ್ತಿಯಲ್ಲಿ ನಾವು ನಡೆಯುವಾಗ ದೇವ್ರು ನಮ್ಮೊಂದಿಗೆ ಇದ್ದು ನಮ್ಮನ್ನೆಲ್ಲ ಕೇಡು ಗಣಾಂತಗಳಿಂದ ನಮ್ಮನ್ನು ತಪ್ಪಿಸಿ ಕೈ ಬರ್ತಾರೆ. ಇನ್ನೊಂದು ವಿಷಯ, ನಾವು ಆತನ ಬರುವಾಗ ನಾವು ಕೈ ಬಿಡಲ್ಪಟ್ಟವರಾಗಬಾರ್ದು. ಯಾಕಂದರೆ ಈ ಭೂಮಿಯಲ್ಲೇ ನಾವು ಎಷ್ಟೊಂದು ಕಷ್ಟಪಟ್ಟಿದ್ದೀರಿ, ಅವಮಾನ ಪಟ್ಟಿದ್ದೀರಿ, ನಿಮ್ಮದೇ ಪಟ್ಟಿದ್ದೀರಿ, ಸುಳ್ಳಿನ ಪಟ್ಟಗಳೆಲ್ಲ ಹಾಕಿದ್ದಾರೆ. ಎಷ್ಟೋ ಕಷ್ಟಗಳು ಈ ದಿನ ನೀವು ಪಡ್ತಾಯಿದ್ದೀರ. ನಾವು ಸಹ ಅದು ಹೋಗಿದ್ದೀನಿ. ಅದನ್ನು ಸಹ ನಾವು ದೃಢವಾಗಿ ದೇವರಿಗೆ ನಾವು ನಿಂತಾಗ, ಕರ್ತನಿಗೋಸ್ಕರ ನಾವು ಜೀವಿಸುವಾಗ ದೇವನು ಬರುವಂಥ ರಾಜ್ಯದಲ್ಲಿ ನಮಗೆ ಒಳ್ಳೆ ಕಿರೀಟವನ್ನು ಕೊಟ್ಟು ನನ್ನ ಮಗಳು ನನ್ನ ಮಗ ಅಂತೇಳಿ ಆತನನ್ನು ಆವರಿಸ್ಕೊಳ್ತಾರೆ. ಈ ವೇಳೆಯಲ್ಲಿ ಯಾರ್ಯಾರು ನೋಡ್ತಿದ್ದಾರೋ, ಏನು ಕಷ್ಟ ಇದೋ ನೀವು ಪ್ರಾರ್ಥನೆ ಮಾಡಿ ನ್ಯಾಯವಾಗಿ ನಿಯತ್ತಾಗಿ ದೇವ್ರ ಬಾಯ್ಬಿದ್ದು ನೀವು ನಡೀರಿ. ನಿಮ್ಮ ಕಣ್ಣೀರೆಲ್ಲ ಒರೆಸುವಂಥ ಒಂದು ದಿನ ಬರುತ್ತೆ. ಅದಕ್ಕೋಸ್ಕರ ಕಾದಿರಿ. ಮುಪ್ಪಿನವ್ರಿಗೂ ನಾನೇ ನಾನು ಕಾಯ್ತಾನೆ ಹೋಗ್ತೇನೆ ಅಂತ ದೇವರು ಹೇಳ್ತಾರೆ. ನಾನು ಅವಾಗವಾಗ ಹೇಳ್ತೀನಿ, ನಮ್ಮ ಮುಪ್ಪಿನವ್ರಿಗೂ ಕಾಯ್ತಾರೆ ಹೋಗ್ತಾರೆ. ಇವತ್ತೊಂದು ವಿಡಿಯೋಲಿ ನಾನು ನೋಡಿದೆ, 102-110 ವಯಸ್ಸು ಆ ಮುದುಕಪ್ಪ ಹೋಗಿ ಸೌದೆಗಳನ್ನೆಲ್ಲ ಹೊಡೆದು ತಗೊಂಬಂದು ಮನೆಗೆ ಕೊಡ್ತಾರೆ. ಅವಾಗ ಎಷ್ಟು ಬಲ ದೇವ್ರು ಕೊಟ್ಟಿದ್ದಾರಲ್ಲ, ಅದೇ ರೀತಿಯೇ ದೇವ್ರು ನಮ್ಮನ್ನು ಇರುವಂಥ ಕಾಲ ಎಲ್ಲ ಯಾವ ರೋಗಗಳು ಕೊಡದೆ ನಮ್ಮನ್ನೆಲ್ಲ ಅನಾತ್ಮದ ಗಣಾಂತಗಳನ್ನು ತಪ್ಪಿಸಿ ಕೈ ಬರ್ತಾರೆ.
ದೇವರು ನಿಮ್ಮನ್ನು ಆಶ್ರಯಿಸಲಿ. ಹೌದು, ಯಾರನ್ನು ನಾವು ಆಶ್ರಯಿಸ್ತೀರೋ ಅದು ಅವರಿಗೆ ಆಶ್ರಯದಕ್ಕೆ ಅವ್ರ ಪಾತ್ರ ಅದೇ ಅದು ಅವ್ರಿಗೆ ಹೋಗುತ್ತಂತೆ, ಇಲ್ಲದೆ ನಮಗೆ ಎಂದು ಬರುತ್ತಂತೆ. ಆ ಪಾತ್ರಕ್ಕೆ ನೀವು ಪಾತ್ರರಾಗಲಿ. ಕಮ್ಮಿ. ಗಾಡ್ ಬ್ಲೆಸ್ ಯು. ಆಮೇನ್. ಪ್ರೈಸ್ ದ ಲಾರ್ಡ್.